ಬರೀ ಒಂದು ಎಕ್ಸ್ರೇ ಕೊಡಿ. ಇಷ್ಟೊಂದು ಎಕ್ಸ್ರೇ ಆಯ್ತಲ್ಲ. ಎಮ್ ಆರ್ ಐ ಮಾಡಿಸಿಲ್ವಾ? ಫುಲ್ ಗ್ಯಾಪ್ ಇದೆ. ಏನೇನು ಕಟ್ ಆಗಿಬಿಟ್ಟಿದೆ, ಶಕ್ತಿನೇ ಇಲ್ಲ ಕಾಲಿನಲ್ಲಿ. ನೋಡಿದ್ದೆ ಗ್ಯಾಪ್, ಇಷ್ಟೊಂದು ಗ್ಯಾಪ್ ಐತೆ. ಎಲ್ಲೋದ್ರೂ ರಿಪ್ಲೇಸ್ ಮಾಡಿ ಅಂತಾರೆ, ಆಪ್ರೇಷನ್ ಮಾಡಿ ಅಂತಾರೆ. ಇಲ್ಲೈತಲ್ಲ ಗ್ಯಾಪು. ತೆಗ್ದು ಎಷ್ಟು ತಿಂಗಳಾಯ್ತು ಇದು? ಅಲ್ಲೇ ಡೇಟ್ ಇರುತ್ತೆ ಒಳಗಡೆ. 2 ತಿಂಗಳಿಂದ 3 ತಿಂಗಳದ್ದು. ಪಾದಂದು ಐತೆ. ಪಾದನಲ್ಲಿ ಏನು ಪ್ರಾಬ್ಲಮ್ ಐತೆ? ಪಾದನಲ್ಲಿ ಯಾವಾಗಿತ್ತು? 6ನೇ ತಿಂಗಳು 19ನೇ ತಾರೀಕು ತೆಗ್ದಿರೋದು. ಕೂತ್ಕೊಡಿ ಸರ್. ಪಾದನಲ್ಲಿ ಜುಮ್ ಬರ್ತದೆ ಸರ್? ಇಲ್ಲ ಇಲ್ಲ, ಇವಾಗ ಬರಲ್ಲ. ಇದು ಅದು ಬೆಳ್ಳಲ್ಲಿ ಇದು ಏನು ಗೊತ್ತಾ ಸರ್, ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಎಲ್ಲಿರೋದು? ಮೊನ್ನೆ ಬಂದಿದ್ರಲ್ಲ ಚಿಕ್ಕದೂರದವರು, ನನ್ನೇನು ಬಂದಿದ್ರು. ಹಾಂ, ನೀವು ಫೋನ್ ಮಾಡಿದ್ರಲ್ಲ? ಫೋನ್ ಮಾಡಿದ್ದೆ ನಾನೇ. ಹೌದಾ? ಅದೇ ಗೊತ್ತು, ಅವರೇ ಯಾರು ಕಳಿಸಿದ್ರು. ಶೋಲ್ಡರ್ನಲ್ಲಿ ಏನಿದೆ ಸರ್? ಇದು ನಾವು ಸರಿ ಕಲ್ಲು ಹಿಂಗೆ ಕೆಲಸ ಮಾಡೋ ಕಲ್ಲೇ ತಗ್ಬಿಡುತ್ತೆ. ಅದು ಇಲ್ಲಿ ಸ್ವಲ್ಪ ಕೆಳಕಂದಂಗೆ ಆಗ್ಬಿಡುತ್ತೆ. ಹೌದಾ? ಅದೇ ಯಾಕಂದ್ರೆ ಶೋಲ್ಡರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಐತೆ. ಹಿಂದಕ್ಕೆ ಮಾಡೋಕೆ ಹಾಕಿಲ್ಲ, ಅವ್ನು ಕಲ್ಲು ಬಿಸಾಕಿಲ್ಲ. ಸಡನ್ಲಿ ಹಿಂಗೆ ತಗೊಳ್ಳಲ್ಲ. ಅದೇ ಇಲ್ಲಿ ನೋಡಿ, ಇದು ಮಂಡಿದೆ ನೋಡಿ, ಇದನ್ನಲ್ಲಿ ಕಾಣ್ತಾ ಇದೆ ನೋಡಿ ಜಾಸ್ತಿ. ಬನ್ನಿ ಸರ್, ಇದು ಟಚ್ ಆಗಿಬಿಟ್ಟಿದೆ ನೋಡಿ. ಹೌದು, ಈ ಕಡೆ ಟಚ್ ಆಗೈತೆ, ಈ ಕಡೆ ಇದಾಗತ್ತಲ್ಲ, ಕಾಣ್ತಾ ಇದೆ. ಗ್ಯಾಪು ಇಲ್ಲಿಂತಲ್ಲ ಇದೆ. ಏನು ಸರ್ ಹೆಸರು? ಮಂಜುನಾಥ್. ಇವ್ರ ಮಗನ ಪಲ್ವಾನು ಗೊತ್ತಾಗ್ಬಿಡ್ತದೆ ಸರ್. ನಿಮ್ಮ ಹೆಸರು? ನಿಮ್ಮ ಹೆಸರು? ಸಂಜಯ್. ಯಾಕಂದರೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಎದ್ದೇಳಿ ಸರ್, ಮೇಲೆ ನಿಂತ್ಕೊಳ್ಳಿ, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಕೈ ಕೊಡಿ, ಸ್ವಲ್ಪ ಅಗಲ ಮಾಡಿ ಕಾಲು ನೋಡಿ. ಫುಲ್ ಸ್ಕಾಟ್ ಕೂತ್ಕೊಳ್ಳಿ, ಫುಲ್ಲು ಎದಳಬಾರ್ದು. ನಿಧಾನ ಫುಲ್ ಕೂತ್ಕೊಳ್ಳಿ, ನಿಧಾನಕ್ಕೆ. ಎದಳಬಾರ್ದು, ಕೂತ್ಕೊಳ್ಳಿ, ಫುಲ್ ಕೂತ್ಕೊಳ್ಳಿ. ಇಮ್ಡಿ ಹಿಂದಿಗೆ ಶಾಪ ಎದಳಿ ಅಷ್ಟೇ. ಹಂಗೆ ನಿಂತ್ಕೊಳ್ಳಿ, ಹಿಂಗೆ ಕಾಲು ಜೋಡಿಸಿ ನೋಡಿ. ಹಿಂಗೆ ತಿರುಗಿ, ಹಿಂಗೆ ತಿರುಗಿ, ಹಿಂಗೆ ಇರಲಿ, ಹಿಂಗೆ ನೋಡಿ. ಹಿಂಗೆ ತಿರುಗಿಸಿ, ಹಿಂಗೆ ಶಾಪ ತಿರ್ಗಿ ಊಟ ತಿರುಗಿಸಿ. ಚೆನ್ನಾಗಿ ಇಷ್ಟೆಲ್ಲ ಮಾಡ್ತಾರೆ, ತೊಗೊಂಡೋಗಿ ಆಪ್ರೇಷನ್ ಮಾಡಿಸ್ಬಿಡೋದು. ನನ್ನ ಹಿಂಗೆ ತಿರುಗಿ ಏದಲ್ಲ ಹಂಗೆ ಬುಗ್ಗಿ ಸ್ವಲ್ಪ ಸ್ವಲ್ಪ ಹಿಂಗೆ ಬಿಸಾಕಿ ಹಾಕಿ, ಈ ಕಡೆ ಹಾಕಿ. ಅದೇ ನೋಡ್ತಾ ಇರೋದು, ಬಿಸಾಕಿ ಇದು ಮಾಡಿ. ಇವ್ರ ಕಡೆ ನೀವು ಪೈಲ್ವಾನ ಅಂತ ತಗೊಂಡಿರೋದು ನೋಡಿ. ಕೂತ್ಕೊಳ್ಳಿ, ಯಾಕಂದರೆ ಇನ್ನೊಂದು ಪ್ರಾಬ್ಲಮ್ ಐತೆ ಇದೆ. ನೋಡ್ತಾರಾ? ಅದಕ್ಕೋಸ್ಕರ ಎಲ್ಲ ಚೆಕ್ ಮಾಡೋದು. ಮಂಡಿ ತೋರಿಸಿ. ಇದು ಮೊನ್ನೆ 2 ದಿವಸದಿಂದ ಖಾರ ಬಂದರೆ ಸ್ವಲ್ಪ ಖಾರ ದಪ್ಪ ಆಗೋದಾಗಿದೆ ಸರ್. ಇಲ್ಲ, ಕಾಣ್ತಾ ಇದ್ದಾಗಾಯ್ತು. 2 ಖಾರ ಅಷ್ಟೇ. ಆಪ್ರೇಷನ್ಗೆ ಎಲ್ಲಿ ಹೇಳಿದ್ರು? ಆಪರೇಷನ್ಗೆ ಏನು ಹೇಳಿಲ್ಲ. ಏನು ಮತ್ತೆ ಏನು ಹೇಳಿದ್ರು? ಮೆಡಿಸಿನ್ ಬರ್ಕೊಡ್ತೀನಿ. BP, ಶುಗರ್, ಥೈರಾಯ್ಡ್, BP ಇದೆ. BP ಆಯ್ತಾ? ಈ ಥರ ಕೂತ್ಕೊ. ಯಾಕಂದ್ರೆ ಇದೆಲ್ಲ ಸೆಟ್ ಆಗ್ಬೇಕು, ಗಂಟೆ ಐತಲ್ಲ. ಕೂತ್ಕೊಳ್ಳಿ, ಶಾಬಾಷ್ ಹೇಳಿ ದೇವ್ರ ಹೆಸರು ತಗೊಂಡು ಅಷ್ಟೇ. ಎದಾಡಿ ಮೇಲೆ ಚೆಕ್ ಅಂತ ಬನ್ನಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇದೆಲ್ಲ ನಿಮ್ಮ ತಾತನಿಗೆ ಮಾಡಿಸಿ ಆಯ್ತಾರಾ? ಮಂಡಿ ಇಲ್ಲಿ ಇಟ್ಕೊಳ್ಳಿ ಸರ್. ಎಡಕೈನ ಎಲ್ಲ ಬಿಟ್ಬಿಟ್ಟಿದಾರ, ಎದುರಿಸ್ಬಿಟ್ಟಿದಾರ. ಅವ್ರು ಕೆಳಗಡೆ ಕೂತ್ಕೊಂಡ್ಬೇಡಿ ಅಂತ. ಅದರಿಂದ ಇಟ್ಕೊಳ್ಳಿ ಸರ್. ಎಡಕೈಯಿಂದ ಎಡೀರಿ, ಇಲ್ಲಿಗೆ ನೀಡಿ, ಅದು ಮಾಡಿ ಎಡೀರಿ ಅಷ್ಟೇ. ಚಪ್ಪಲ್ ಹಾಕಿ ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಹಿಂಗೆ ಕೂಡ್ಸಿ ಅಮ್ಮ. ಇವ್ರಿಗೆ ಹಿಂಗೆ ಕೂತ್ಕೋಬೇಕು. ಇದಾಡಿ ಚೆಕ್ ಅಂತ ಅಷ್ಟೇ. ಕೈ ಉರ್ಬಾರ್ದು ಸರ್. ಕೈ ಕೊಡಿರಿ, ಕೈ ಕೊಡಿರಿ. ಕೂತ್ಕೊಳ್ಳಿ, ನಿಧಾನಕ್ಕೆ ಕೂತ್ಕೊಳ್ಳಿ. ಸ್ವಲ್ಪ ಫ್ರೀ ಆಗಲಿ ಅಂತ ಪಟ್ಟಿ ನೀವೇ ಅಷ್ಟೇ. ಕೂತ್ಕೊಳ್ಳಿ. ಮುಂದ್ಗಡೆ ಕೈ ಎಲ್ಲ ಹಿಂಗ ಅಂತಾರ ನೋಡ್ರಿ. ಎಲ್ಲ ನಿಂತ್ಕೊಂಡ್ಬಿಡ್ತದೆ ಈಗ. ಎಣ್ಣೆ ಹೊಡೆಯಕ್ಕೆ ಕೊಡ್ಬೇಡಿ. ಅವರು ಮನೆ ಮುಂದಕ್ಕೆ ಸಾಕು. ಮೇಲೆ ಸುತ್ತಿರ್ತೀನಿ ಸರ್. ಲೂಸ್ ಆಗ್ಬಿಟ್ರೆ ಬಿಗಿ ಮಾಡ್ಕೊಂಡು ಅದೇ ಸ್ವಲ್ಪ ಆಹಾರ ಚೆನ್ನಾಗಿ ತಗೊಳ್ಳಿ ಸರ್. ಏನಿಲ್ಲ, ಒಳ್ಳೆ ಶರೀರ ಹಾಳು ಮಾಡ್ಕೊಂಡ್ಬೇಡಿ. ಇಲ್ಲಿ ಮುಂದೆಗಿಂದ ನೋವು ಬರ್ತದೆ ಸರ್. ಅದೇ ಕೈಗೆ ಇಲ್ಲಿ ಇಲ್ಲಿಂದ ನೋವು ಬರ್ತೀನಿ. ದೇವ್ರ ಕಡೆ ನಡೆಯೋದು ಎಲ್ಲ ನಿಂತ್ಕೊಂಡ್ಬಿಡ್ತದೆ ಈಗ. ಪೌಡ್ರ್ ತಿನ್ನಲಿಕ್ಕೆ ಒಂದು ಟೈಮ್ ತಗೊಳ್ಳಿ. ಈಗ ನೋವಾಯ್ತಾ?
ಅದು ಅವ್ರು ಹೇಳಿದ್ಮೇಲೆ ಯಾಕಂದ್ರೆ ಅದು ಹಾರ್ಟ್ ಇರೋ ಜಾಗ ನಡ್ಗದ್ ಬಂದ್ಬಿಡ್ತಾರೆ ನೋಡಿದ್ದೆ. ಮತ್ತೆ ನೋಡಿದ್ರೆ ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು. ನೀವು ಹೇಳ್ಬೇಕು, ಅದೇ ಕೇಳಿದ್ದು ಏನೇನಿದೆ ಎಲ್ಲ ಇದು ತೋರಿಸ್ಬೇಕು. ಅವು ಮಂಡಕ್ಕಿ ಮಾಡ್ತೀವಲ್ಲ ನಾವು ಚುರುಮುರಿ ಅಂಗಡಿ 25 ವರ್ಷದಿಂದ ಕೈಯಡಿ ಬಲಗೈಗೆಲ್ಲ ಹಗಲೆಲ್ಲ ಹಿಂಗ ಅಂತಾರ ಸರ್. ಈಗ ಎಲ್ಲ ಆಮೇಲೆ ಇದ್ಕೊಂಡ್ಬಿಡ್ತದೆ ಈಗ. ನನ್ ಕೈ ಫ್ರೀ ಆಗಕ್ಕಂತೆ ಅಷ್ಟೇ ಅದಕ್ಕೆ ಅನ್ಸುತ್ತೆ. ಸಣ್ಣ ಬಿಡಿರಿ. ಶಾಬಾಷ್. ಹೌದಾ? ಶಕ್ತಿ ಹೆಂಗೈತೆ ತೋರ್ಸು ಡಾಕ್ಟ್ರಿಗೆ. ಶಕ್ತಿ ಹೆಂಗೈತೆ ನಿನ್ನ ಹತ್ರ ಶಕ್ತಿ? ಯಾರ್ಯಾರು ಇದಾರೆ? ಅನುಮಾನವಿದೆ. ಮತ್ತೆ ಅದಕ್ಕೇನೆ ಎಲ್ಲ ಯಾರು? ಅಂದ್ರೆ ಜನ ಕಳಗಿದ್ವಿ. ಕೇಳಿದ ಮೊನ್ನೆ ಕರೆಕ್ಟ್ ಅದು ಬಿಗಿ ಆಗುತ್ತೆ, ಬೇರೆ ಆದ್ರೆ ಸ್ಟಾರ್ಟ್ ಆಗಿ ಏನ್ ಬೇಕು ಮಾಡಿ ಸರ್. ಅದೇ ಶರ್ಟ್ ಐತೆ. ಏನ್ ಹೆಸರು ನಿಂದು? ಬಾಯಲ್ಲಿ ಮನೇಲಿ ಕೂತಾ ಇಲ್ಲ ಬಿಡು. ಫಾಲೋ ಮಾಡಿ ಹಾ. ಕರ್ಕೊಂಡು ಬಂದು ತೋರಿಸಿ ದೇವ್ರು ಒಳ್ಳೇದು ಮಾಡ್ತಾರೆ. ಫ್ರೀ ಆಗಿ ಸ್ಟಾರ್ಟ್ ವೈಟ್ ಶರ್ಟ್ ಇತ್ತು ಅದೇ ಇದು ಹಸಿರು ಏನಿಲ್ಲ